ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನನ್ನ ಮಗಳಿಗೆ ರೈನ್ ಕೋಟ್ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಾಕಂದರೆ ಅವಳ ಸ್ಕೂಲಲ್ಲಿ ಸ್ಯಾಟರ್ಡೇ ರೈನಿ ಡೇ ಮಾಡ್ತಾ ಇದ್ದಾರಂತೆ. ಅವಳಿಗೆ ನೆವಿ ಬ್ಲೂ ಕಲರ್ದು ಒಂದು ಡ್ರೆಸ್ಸು, ಹಾಗೆ ಯಾವುದಾದ್ರೂ ಒಂದು ರೈನ್ ಕೋಟು, ಯಾವುದಾದ್ರೂ ಒಂದು ಛತ್ರಿ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಸೊ ಛತ್ರಿ ನಾನು ಮುಂಚೆನೇ ತಂದಿತ್ತು, ಹಾಗೆ ಫ್ರಾಕು ಕೂಡ ತೊಗೊಂಡು ಬಂದಿದ್ದೀನಿ. ಅದರದ್ದು ಕೂಡ ವೀಡಿಯೋನ ಶೇರ್ ಮಾಡ್ತೀನಿ, ಯಾವುದೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನು ರೈನ್ ಕೋಟ್ ತೊಗೊಳ್ಳೋದು ಬೇಡ, ಸುಮ್ಮನೆ ಯೂಸ್ ಆಗೋಲ್ಲ, ವೇಸ್ಟ್ ಆಗಿಬಿಡುತ್ತೆ, 300 ರೂಪೀಸ್ ವೇಸ್ಟ್ ಆಗುತ್ತೆ, ಹಾಗೆ ಕಳಿಸೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ನನ್ನ ಹಸ್ಬೆಂಡಿಗೆ ನಾನು ರೈನ್ ಕೋಟ್ ತೊಗೊಳ್ಳಲ್ಲ ಅಂತ ಹೇಳಿ ಹೇಳಿದೆ. ಸೊ ಅದಕ್ಕೆ ನಮ್ಮ ಮನೆಯವರು ಒಂದಿನ ಸುಮ್ಮನಿದ್ರು. ಆಮೇಲೆ ಕಂಪ್ನಿಯಿಂದ ಬಂದ ತಕ್ಷಣವೇ ನೀನು ರೈನ್ ಕೋಟ್ ಯಾಕೆ ತೊಗೊಳ್ಳಿಲ್ಲ ಅಂತ ಹೇಳಿ ಕೇಳಿದ್ರು. ಸುಮ್ಮನೆ ಒಂದ್ಸಲ ಹಾಕಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೇಳಿದೆ. ಆಗ ಪಾಪ ಅವರು ಎಷ್ಟು ಫೀಲ್ ಮಾಡ್ಕೊಂಡು ಹೇಳಿದ್ರು ಅಂದರೆ, ಎಲ್ಲರೂ ಹಾಕೊಂಡು ಬಂದಿರ್ತಾರೆ, ನನ್ನ ಮಗಳು ಮಾತ್ರ ಹಾಕೊಂಡು ಬಂದಿರಲ್ಲ, ಆಗ ಅವಳನ್ನ ಹೆಂಗೆ ನೋಡ್ತಾರೆ, ಅವ್ರ ಮನೇಲಿ ಏನೂ ಇಲ್ವೇನೋ ಅದಕ್ಕೆ ಹಿಂಗೆಲ್ಲ ಕಳಿಸಿದ್ದಾರೆ ಅಂತ ಎಲ್ಲ ಅಂದ್ಕೊಳ್ಳಲ್ವಾ. ಅದು ಏನಾದರೂ ಪರವಾಗಿಲ್ಲ, ನಾನು ಎಕ್ಸ್ಟ್ರಾ ಎಲ್ಲ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಅವಳಿಗೆ ಅವಳು ಏನು ಕೇಳ್ತಾಳೆ, ಅವಳು ಸ್ಕೂಲಲ್ಲಿ ಏನು ಹೇಳ್ತಾರೆ ಅದನ್ನು ಕೊಡಿಸು ಅಂತ ಹೇಳ್ಬಿಟ್ಟು ಆವಾಗ 8 ಗಂಟೆ ರಾತ್ರಿನಲ್ಲಿ ಕರ್ಕೊಂಡೋಗಿ ಡಿ ಮಾರ್ಟಲ್ಲಿ ಈ ರೈನ್ ಕೋಟನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಪ್ಪ ಅಂತಂದರೆ ಹಾಗೆಯೇ, ತನಗೇನೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಮಕ್ಕಳಿಗೆಲ್ಲ ಸಿಗಲಿ ಅನ್ನೋದು ಖುಷಿ ಪಡ್ತಾರೆ. ಆದರೆ ನಮ್ಮ ಮನೆಯವರು ಇವಳ ವಿಚಾರದಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಆಡ್ತಾರೆ. ನಾನು ಬೇಡ ಅಂದಿದ್ದೆಲ್ಲ ಕೊಡಿಸೋದು ಅದೆಲ್ಲ ಮಾಡ್ತಾರೆ. ಸೊ ಮಗಳು ಅಂದರೆ ಅಷ್ಟು ಇಷ್ಟ. ಇವಾಗ ಅದೆಲ್ಲ ತೊಗೊಂಡಿದ್ದಾಯಿತು ಅಂತ ಹೇಳಿ ಮನೆಗೆ ಹೊರಟು ಬಂದ್ವಿ. ಮನೆಯಲ್ಲಿ ಹಾಕಿರೋದಕ್ಕೆ ನನ್ನ ಮಗಳು ಫುಲ್ ಖುಷಿ ಪಡ್ತಿದ್ದಾಳೆ. ಆದರೆ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು, ಆದರೂ ಕೂಡ ಖುಷಿ ಪಡ್ಕೊಂಡು ಹಾಕೊಂಡ್ಳು.